இன்றைக்கி உங்களுக்கு ஒரு அற்புதமான ஒரு கடவுளுடைய சிருஷ்டி. கடவுள் அந்த காயை எப்படி பண்ணியிருக்கான்றது தான் அது ஒரு எடுத்துக்காட்டு. இது ஆச்சுங்களா, கடவுள் படித்த பொருள் எதுவுமே வீணಾಗದಂಟು ಅದನ್ನುಡಿ ಇದೇ தெரியும் அப்படி. ಯಾಕಂದರೆ ದೇವರು ಮಾಡಿರೋ ಸೃಷ್ಟಿ ಇದೊಂದು ನನಗೆ ತುಂಬ ಒಂದು ಖುಷಿ ಆಯಿತು. ನಾನು ಈಗ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅದಕ್ಕೆ ನಿಮ್ಮ ಮುಂದೆ ಇದೊಂದು ಲೈವ್ ಮಾಡಿ ತೋರಿಸೋಣ ಅಂತ ವೀಡಿಯೋ ಮಾಡಿ ತೋರಿಸೋಣ ಅಂತ ಒಂದು ವೀಡಿಯೋ ಮಾಡ್ತಾ ಇರೋದು, ವ್ಲಾಗ್. ಈ ಗಿಡ ನೋಡಿ, ಇದನ್ನು ಪಾತಂಗ ಇದೇ ಸೆಡಿ ಈ ಗಿಡನೇ ನೋಡ್ಕೊಳ್ಳಿ. ಈ ಗಿಡ ಒಂದು ವಿಚಿತ್ರವಾದ ಗಿಡ. ವಿಚಿತ್ರವಾದರೆ ನೋಡಿ, ಫಸ್ಟ್ ಹಿಂಗೆ ಹೂವು ಆಯಿತಾ. ಹೂವು ಆದಮೇಲೆ ಅಯ್ಯೋ ದೇವರು ಕ್ಷಮಿಸಬೇಕು ಇದಕ್ಕೆ, ಅದರ ಹೂವು ಕಾಯಿ ಇದೆ. ಆದಮೇಲೆ ಈ ಥರ ಆಯಿತಾ. ಈ ಥರ ಆದಮೇಲೆ ಸ್ವಲ್ಪ ಈ ಸೈಜ್ ಆಗುತ್ತೆ ನೋಡ್ಕೊಳ್ಳಿ. ಇಲ್ಲಿ ಈ ಸೈಜು ನೋಡಿರಲ್ವ. ನೋಡಿ ಆದಮೇಲೆ ನೋಡಿ, ಈ ಕಾಯೆಲ್ಲ ಹಂಗೆ ಕಾಣ್ತಾಯಿದೆ பாருங்க. அப்படியே அந்த காயெல்லாம் எனக்கு நான் ஃபஸ்ட் டைம் பார்த்தது. யாரா பார்த்துட்டிங்கன்னா எனக்கு இது பண்ணிக்கங்க, கமெண்ட் பண்ணிக்கங்க. அப்படி நான் பார்த்துருக்கேன் அப்படின்ட்டு கமெண்ட் பண்ணிக்க. ಯಾರು ನೋಡಿದರೆ ನಾನು ನೋಡಿದ್ದೀನಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಆದರೆ ಒಂದು ಅದ್ಭುತನೇ ಇದು, ದೇವ್ರದ್ದು ಒಂದು ವಿಶೇಷವಾದ ಇದು. ಆದರೆ ಗಿಡ ಏನಕ್ಕೆ ಯೂಸ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಆದರೆ ಒಂದು ನಿಮಗೆ ಒಂದು ಲೈವ್ ಅಲ್ಲ ವೀಡಿಯೋ ಮಾಡಿ ಒಂದು ತೋರಿಸ್ತಾ ಇದ್ದೀನಿ. ತುಂಬ ಖುಷಿಯಾಗುತ್ತೆ ಇಂಥ ಗಿಡಗಳೆಲ್ಲ ದೇವ್ರು ಮಾಡಿದ ಸೃಷ್ಟಿ ಅಂದರೆ ಅದನ್ನು ಮಾಡ್ತಾ ನೋಡಿ ಆಯಿತಾ. ಆ ಥರ ಆದಮೇಲೆ ಇಲ್ಲಿ ಬನ್ನಿ, ಹಂಗೆ ಕರ್ಕೊಂಡು ಹೋಗ್ತಾರೆ ನೋಡಿರ. ಇದೇ ಕಾಯಿ ಅದು. ಇದೇ ಕಾಯಿಯನ್ನು ಅದ್ರ ಒಳಗೆ ಆದಮೇಲೆ ದೇವರು ಯಾವ ಸೃಷ್ಟಿಗೆ ತೊಗೊಂಡ್ಬಂದು ಒಳಗೆ ಕೂರ್ಸ ನೋಡಿ. ಯಾರು ಇದು ಮಾಡಬಾರ್ದು, ಯಾವುದೋ ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ಇದ್ರ ಒಳಗೆ ಹೆಂಗೆ ಕೂರಿಸಿದಾರಂದರೆ ವಿಚಿತ್ರ. ಈಗ ಮೊಟ್ಟೆ ಬಂಡೆ ಒಳಗೆ ನಾವೆಲ್ಲ ಮೊಟ್ಟೆ ಹಂಗೆ ಕಾಣಬಾರ್ದು ಅಂತ ಹೇಳ್ಬಿಟ್ಟು ಇದ್ರ ಹಿಂದೆ ಫುಲ್ ಕವರ್ ಆಗುತ್ತೆ ಇದು ನೋಡಿ. ತುಂಬ ಒಂದು ಇದು ಅದ್ಭುತವಾದ ಗಿಡವಾಗಿದೆ. ನೋಡಿ ಇದರೊಳಗೆ ಇರೋ ಕಾಯಿ. ಇದೇನಪ್ಪ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ತಿಳ್ಕೊಳ್ಬೇಡಿ. ಅದೇ ಗಿಡ ತೋರಿಸ್ತಾ ಇರೋದು ನೋಡಿ, ಆ ಕಾಯಿ ಹೋಗಿರೋದು. ಎಷ್ಟು ಚೆನ್ನಾಗಿ ಮಾಡಿದಾನಂದರೆ ದೇವರು, ತುಂಬ ಖುಷಿಯಾಗುತ್ತೆ ನೋಡಿ. ಇದು ಎಲ್ಲೂ ಲಾಕ್ ಮಾಡೋಕ್ಕೆ ಸಿಗ್ತಾಯಿಲ್ಲ, ಹಾಗಾಗಿ ಇದು ಒಂದು ಇದಾಗಿದೆ. ಇಲ್ಲ பார்த்தீங்க ஆச்சுங்களா. அப்படியே சேனலை சப்ஸ்கிரைப் பண்ணிக்கங்க.
சேனலை சப்ஸ்கிரைப் பண்ணாதீங்க, சப்ஸ்கிரைப் பண்ணிக்கோங்க. அப்படியே லைக் பண்ணிக்கோங்க. பக்கத்தில் பெல் ஐக்கான் இருக்கும், பெல் அமுத்திக்கோங்க. இதெல்லாம் பாருங்கள், சூப்பராக இருக்கும் பாருங்கள். இதெல்லாம் இது வந்துலாம் மாமூலி உங்களுக்கு தெரியும். இதெல்லாம் அது வந்து தெரியாதனால தான் காமிச்சேன். இதெல்லாம் வந்து நம்ம மல்லிகைப்பூ, கனகாம்பரம், இதெல்லாம் சும்மா சூப்பராக இருக்கும் பாருங்கள். ಇದು ಒಂಥರ ಸೊಪ್ಪೆ. ಇದು ನಾವೆಲ್ಲ ಅಲ್ಲಿರುವಾಗ ಎನ್ ಆರ್ ಪುರದಲ್ಲೇ ತಿಂದಿದ್ದೀವಿ. ತಮಿಳಲ್ಲಿ ಕಾಮಂಚಿಕ್ಕೀರ ಅಂತಾರೆ ಈ ಕಾಮಂಚಿಕ್ಕೀರ ಅಂತಾರೆ. ಇದು ಕನ್ನಡದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ ಇದಕ್ಕೆ. ಇದು ನೋಡಿ, ಇದೆಲ್ಲ ಹಣ್ಣು ಹಂಗೆ ತಿನ್ಬೋದು. ಈ ಹಣ್ಣು ಇದು ಸೊಪ್ಪು ಸಹ ಚೆನ್ನಾಗಿರುತ್ತೆ. ಮುದ್ದೆಗೆ ಇದಕ್ಕೆಲ್ಲ ಮಾಡಿದರೆ ಒಳ್ಳೆ ಕಾಂಪಿಟೇಷನ್. ಮುದ್ದೆಗೆ ಒಳ್ಳೆ ಸಕ್ಕತ್ತಾಗಿರುತ್ತೆ ಈ ಸೊಪ್ಪು. ನಾವು ತಿಂದಿದ್ದೀನಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನೋಡೋಣ. ಯಾರ್ಯಾರು ತಿಂದಿದ್ದೀರ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಅದೇ ಒಳ್ಳೆ ಸೊಪ್ಪು ನೋಡಿ, ಒಳ್ಳೆ ಟೇಸ್ಟ್ ಇರುತ್ತೆ ಈ ಸೊಪ್ಪು. ಇದು ಮಾಡಬೇಕು, ಸಾರು ಮಾಡಬೇಕು. ಸಾರು ಟೈಪು ಗಟ್ಟಿಯಾಗಿ ಮಾಡಿಬಿಟ್ರೆ ಸ್ವಲ್ಪ ಮುದ್ದೆಗೆಲ್ಲ ಒಳ್ಳೆ ಇದು ಕಾಂಪಿಟೇಷನ್. ಇದು ತಿಂದು ನೋಡಿ ಒಂದ್ಸರಿ. ಯಾರು ತಿಂದಿರೋರು ತಿಂದು ನೋಡಿ, ಆಮೇಲೆ ನನಗೆ ಇದು ಮಾಡಿ ಕಮೆಂಟ್ ಮಾಡಿ. ಮುದ್ದೆಗೂ ಅನ್ನಗೂ ಚೆನ್ನಾಗಿರುತ್ತೆ. ಒಳ್ಳೆ ಸಕ್ಕತ್ತಾಗಿರುತ್ತೆ ಇದು ಈ ಸೊಪ್ಪು. ತಮಿಳಲ್ಲಿ ಕಾಮಂಜಿಕ್ಕೀರ ಅಂತಾರೆ, ಆದರೆ ಕನ್ನಡದಲ್ಲಿ ಏನಂತ ಗೊತ್ತಾಗಲ್ಲ. ನೋಡಿ, ಇದು ಎಲ್ಲರೂ ನೋಡಿದರೆ ನೀವು ಇದನ್ನು ತಗೊಂಡು ಒಳ್ಳೆ ಫ್ರೈ ಮಾಡಬೇಡಿ, ಫ್ರೈ ಮಾಡಿ ತಿನ್ಬೋದು. ಕಾಲೆಲ್ಲ ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡಿದ್ರೆ ಸಕ್ಕತ್ತಾಗಿ ಬರುತ್ತೆ ತಿನ್ನೋಕ್ಕೆ. ನೋಡಿ, ಇದೊಂದು ಸಕ್ಕತ್ತಾಗಿರುತ್ತೆ. ತಿಂದು ನೋಡಿ, ಟ್ರೈ ಮಾಡಿ. ಯಾಕಂದರೆ ಇದೆಲ್ಲ ತುಂಬ ವಿಟಮಿನ್ಸ್ಗಳಿದೆ. ಯಾಕಂದರೆ ನಾನೆಲ್ಲ ಅವಾಗ ತಿಂದಿದ್ದೀನಿ ಸಣ್ಣ ವಯಸ್ಸಲ್ಲ. ಟ್ರೈ ಮಾಡ್ಬೋದು. ಯಾರು ತಿಂದು ನೀನು ಕಮೆಂಟ್, ಯಾರು ತಿಂದಿದ್ರೆ ನೀವು ಕಮೆಂಟ್ ಮಾಡಿ. ನಾನು ತಿಂದಿದ್ದೀನಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಮುದ್ದೆ ಜೊತೆಗೆ ತಿನ್ನಿ, ಇನ್ನೂ ಕಾಂಪಿಟೇಷನ್ ಸೂಪರಾಗಿರುತ್ತೆ. ಯಾಕಂದರೆ ತಿಂದಿಲ್ಲದೆ ತಿಂದಿಲ್ಲ ಏನು ಮಾಡಿ. ನೋಡಿ, ಆ ಕಾಯಿ ಆದಮೇಲೆ ಹಿಂಗೆ ಅನ್ನ ಆಗ್ಬಿಡ್ತದೆ. ಆ ಕಾಯಿ ಲಾಸ್ಟಿಗೆ ಹಿಂಗಾಗುತ್ತೆ ಅನ್ನ. ಈ ಸಣ್ಣ ಮಾವಿನ ಮರ, ಸಣ್ಣದು ಮರ ನೋಡಿ, ಇಷ್ಟೇ ಆಯಿತು. ಆದರೆ ಕಾಯಿ ಮಾತ್ರ ಸಾಕದೆ ಕೆಳಗೆ ಬೀಳುತ್ತೆ. ಸೈಜ್ ಮಾತ್ರ ದೊಡ್ಡ ದೊಡ್ಡ ಕಾಯಿ ಇರುತ್ತೆ ಇದು. ಇದೆಲ್ಲ ಕೆಳಗೇನೆ ಇದೆ. ನೋಡಿ, ಸಕ್ಕತ್ತಾಗಿದೆ ಮಾತ್ರ. ಚಾನಲ್ಲು ಲೈಕ್ ಮಾಡಿಲ್ಲ, ಲೈಕ್ ಮಾಡ್ಕೊಳ್ಳಿ ಚಾನಲ್ನ. ಒಳ್ಳೆ ಒಂದು ಸೂಪರ್ ವಿಡಿಯೋ ಅಂತ ಅನ್ಬೋದು ಇದಕ್ಕೆ.
ಮರ ಇಷ್ಟೇ, ಇದೇ ಮರ ನೋಡ್ಕೊಳ್ಳಿ, ಒಳ್ಳೆ ಫುಲ್ಲು ಕಾಯಿನೆ. ಇದರಲ್ಲೇ ಒಂದು ಮೂಲ ನೋಡಿ, ದೇವರು ಏನು ಕೊಟ್ಟಿದ್ದಾರೆ ನೋಡಿ, ಇದಕ್ಕೆ ಊಟ ಇದರಲ್ಲೇ ದೇವರು ಮಾಡಿರೋದು ಸೃಷ್ಟಿ ನೋಡಿ. ಒಳ್ಳೆ ದೇವರು ಇದಕ್ಕೆ ಒಂದು ಸೃಷ್ಟಿ ಮಾಡಿದ್ದಾರೆ, ಒಳ್ಳೆ ಖುಷಿ ಆಗುತ್ತೆ ಅಲ್ವಾ. ದೇವರು ಮಾಡಿರೋ ಸೃಷ್ಟಿ ಯಾವುದೂ ವೇಸ್ಟ್ ಅಲ್ಲ. கடவுள் பண்ணியிருக்க ஒரு அற்புதங்களும் எதுவுமே வேஸ்ட் ஆகாது. நம்ம தான் அதை வேஸ்ட்டு பண்ணிக்கிறோம். இதை நான் கடவுள் இதை பண்ணக்கூடாது அதை பண்ணக்கூடாதுன்ட்டு. கடவுள் வந்து எல்லாத்துமே இதான் சொல்லுவாங்க. நம்ம தமிழ்நாட்டில் பார்த்திங்கன்னா இந்த மரம் வைக்கக்கூடாது அந்த மரம் வைக்கக்கூடாது, அதெல்லாம் வந்து எதுவுமே இல்லை. மூட நம்பிக்கை நம்ம ஜாஸ்தி, மூட நம்பிக்கை வைக்கக்கூடாது ஜாஸ்தி. வைக்கணும் எதுக்குன்னா இந்த கண் திருஷ்டி இதெல்லாம் வந்து ஏன்னா அந்த காலத்தில் ஆயிருக்கு, அதனால் அது நம்பிக்கலாம். இந்த மரம் வெட்டக்கூடாது அந்த மரம் வெட்டக்கூடாது அப்படின்லாம் சொல்லுவாங்க. அதில் வந்து எனக்கு நம்பிக்கை இல்லை. அது நான் வேறு ஆளுக்கு நான் சொல்ல போகிறது இல்லைங்க. நம்ம இதற்கெல்லாம் என்கிட்ட அது அவங்க இஷ்டம். அது ஏன்னா எனக்கு வந்து நம்பிக்கை வந்து கடவுள் மேலே ஜாஸ்தி நம்பிக்கை. ஏன்னா எதுக்கும் ஒரு உயிர் கொடுத்துருக்கானா கடவுள் தான் ஆச்சுங்களா. இதெல்லாம் வந்து உயிர் இல்லாத இல்லை. இது வந்து ಖುಷಿ ಅದು ಹೇಗೆ ಹೋಗೋಣ. சரி, உங்களுக்கு இது இஷ்டப்பட்டிருக்குன்னு நினைக்கிறேன். உங்களுக்கு பொண்ணான நேரத்தை டைம் இது பண்ணி வீடியோ பார்த்ததுக்கு நன்றி. அப்புறம் ಸಬ್ಸ್ಕ್ರೈಬ್ பண்ணிங்க, ಚಾನಲ್ ಲೈಕ್ பண்ணிங்க, ಕಮೆಂಟ್ பண்ணிங்க, ಸಬ್ಸ್ಕ್ರೈಬ್ பண்ணிங்க. ನಿಮ್ಮ ಟೈಮನ್ನು ಬಿಟ್ಟು ನಿಮ್ಮ ಕೆಲಸಗಳೆಲ್ಲ ಬಿಟ್ಟು ನನ್ನ ವೀಡಿಯೋ ನೋಡೋಕ್ಕೆ ಧನ್ಯವಾದಗಳು. ನೋಡಿ ಆದಮೇಲೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇದೆ, ಬೆಲ್ ಐಕನ್ ನೋಡ್ಕೊಳ್ಳಿ, ಇದು ಮಾಡಿ ಬೆಲ್ ಐಕನ್ ಮಾಡಿ ಪ್ರೆಸ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. நமஸ்காரம், வணக்கம் நண்பர்களே. நான் உங்களுடைய AM Vlogs.